Hello everyone, welcome to my channel. Practice makes a man perfect. First previous two videosನಲ್ಲಿ ನಾನು ಆಲ್ರೆಡಿ KSET PYQ ಸೀರೀಸ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಅದರಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಅದರ ರಿಲೇಟೆಡ್ ಆಗಿ ಸಮ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೆ. ಈ ವಿಡಿಯೋನಲ್ಲೂ ಕೂಡ ಸಮ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ನು, ಟ್ರಾನ್ಸಿಷನ್ ಎಕಾನಮೀಸ್ ಆರ್ option A, certain economies which are in transition from centralized economic system to market economy. Option B, certain economies which are in transition from market demand to market economy. Option C, certain economies which are in transition from supply sectors to market trend. Option D, certain economies which are in transition from monopolistic to duopolistic economy. ಸೊ ಇಲ್ಲಿ ಕ್ವಶನ್ ಏನಂತ ಕೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಟ್ರಾನ್ಸಿಷನ್ ಎಕಾನಮಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಅಂದರೆ ಈ ಕ್ವಶನ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಟ್ರಾನ್ಸಿಷನ್ ಎಕಾನಮಿ ಅಂದರೆ ಕನ್ನಡದಲ್ಲಿ ಪರಿವರ್ತನೆಯ ಆರ್ಥಿಕತೆಗಳು ಎಂದರೇನು ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನು. ಇದರಲ್ಲಿ ಫಸ್ಟ್ ಆಪ್ಷನ್ ಕನ್ನಡದಲ್ಲಿ ಹೇಳೋದಾದರೆ, ಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯಿಂದ ಮಾರುಕಟ್ಟೆ ಆರ್ಥಿಕತೆಗೆ ಪರಿವರ್ತನೆಯಲ್ಲಿರುವ ಕೆಲವು ಆರ್ಥಿಕತೆಗಳು ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್ನಲ್ಲಿ ಮಾರುಕಟ್ಟೆ ಬೇಡಿಕೆಯಿಂದ ಮಾರುಕಟ್ಟೆ ಆರ್ಥಿಕತೆಗೆ ಪರಿವರ್ತನೆಯಲ್ಲಿರುವ ಕೆಲವು ಆರ್ಥಿಕತೆಗಳು. ಥರ್ಡ್ ಒನ್ನು ಪೂರೈಕೆ ವಲಯಗಳಿಂದ ಮಾರುಕಟ್ಟೆ ಟ್ರೆಂಡ್ಗೆ ಪರಿವರ್ತನೆಯಲ್ಲಿರುವ ಕೆಲವು ಆರ್ಥಿಕತೆಗಳು. ಲಾಸ್ಟ್ ಒನ್ನು ಏಕಸ್ವಾಮ್ಯದಿಂದ ದ್ವಿಸ್ವಾಮ್ಯ ಆರ್ಥಿಕತೆಗೆ ಪರಿವರ್ತನೆಯಲ್ಲಿರುವ ಕೆಲವು ಆರ್ಥಿಕತೆಗಳು ಅಂತ ಅರ್ಥನ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಟ್ರಾನ್ಸಿಷನ್ ಎಕಾನಮಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಟ್ರಾನ್ಸಿಷನ್ ಎಕಾನಮಿ ಅಂತ ಕರೀತಾರೆ ಅಥವಾ ಟ್ರಾನ್ಸಿಷನಲ್ ಎಕಾನಮಿ ಅಂತ ಕೂಡ ಕರೀತಾರೆ. ಟ್ರಾನ್ಸಿಷನಲ್ ಎಕಾನಮಿ ಅಂತ, ಟ್ರಾನ್ಸಿಷನಲ್ ಎಕಾನಮಿ ಅಂದರೂ ಎರಡು ಒಂದೇ. ಸೊ ಹಾಗಂದರೆ ಏನು ಅಂದರೆ, ಆ್ಯನ್ ಎಕಾನಮಿ ವಿಚ್ ಈಸ್ ಚೇಂಜಿಂಗ್ ಫ್ರಮ್ ಎ ಸೆಂಟ್ರಲಿ ಪ್ಲಾನಡ್ ಎಕಾನಮಿ ಟು ಎ ಮಾರ್ಕೆಟ್ ಎಕಾನಮಿ. ಅಂದರೆ ಇದೇ ಚೇಂಜ್ ಆಗುತ್ತೆ ಒಂದು ಎಕಾನಮಿ. ಯಾವ ರೀತಿ ಅಂದರೆ, ಸೆಂಟ್ರಲಿ ಪ್ಲಾನಡ್ ಎಕಾನಮಿಯಿಂದ ಮಾರ್ಕೆಟ್ ಎಕಾನಮಿಗೆ ಚೇಂಜ್ ಆಗೋದು ಏನಂತ ಕರೀತಾರೆ, ಟ್ರಾನ್ಸಿಷನ್. ಅದೇ ಟ್ರಾನ್ಸಿಷನ್ ಅಂದರೆ ಏನು, ಚೇಂಜ್ ಆಗೋದು. ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಿದೆ, ಸೆಂಟ್ರಲೈಸ್ಡ್ ಎಕಾನಮಿಕ್ ಸಿಸ್ಟಮಿಂದ ಮಾರ್ಕೆಟ್ ಎಕಾನಮಿಗೆ ಸರ್ಟೈನ್ ಎಕಾನಮಿಸ್ಗಳು ಏನಾಗ್ತಾ ಹೋಗುತ್ತೆ ಅಂದರೆ ಸಮ್ ಆರ್ಥಿಕತೆಗಳು ಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯಿಂದ ಮಾರುಕಟ್ಟೆ ಆರ್ಥಿಕತೆಗೆ ಪರಿವರ್ತನೆ ಆಗುತ್ತೆ. ಅದನ್ನೇ ಏನಂತ ಕರೀತಾರೆ ಅಂದರೆ ಟ್ರಾನ್ಸಿಷನ್ ಎಕಾನಮಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಮಗೆ ಡೈರೆಕ್ಟಾಗಿ ಫಸ್ಟ್ ಆಪ್ಷನ್ನೇ ಕರೆಕ್ಟಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಆಪ್ಷನ್ ಆಗಿರುತ್ತೆ. ಟ್ರಾನ್ಸಿಷನ್ ಅಂತ ಕರೀತಾರೆ ಅಥವಾ ಟ್ರಾನ್ಸಿಷನಲ್ ಎಕಾನಮಿ ಅಂತ ಕರೀತಾರೆ. ಅದರ ಅರ್ಥ ವರ್ಡೇ ಹೇಳ್ತಾಯಿದೆ, ಟ್ರಾನ್ಸಿಷನ್ ಅಂದರೆ ಪರಿವರ್ತನೆ ಎಲ್ಲಿಂದ ಎಲ್ಲಿಗೆ ಆಗ್ತಾಯಿದೆ ಅಂದರೆ, ಸೆಂಟ್ರಲೈಸ್ಡ್ ಎಕಾನಮಿಕ್ ಸಿಸ್ಟಮ್ನಿಂದ ಮಾರ್ಕೆಟ್ ಎಕಾನಮಿಗೆ ಸರ್ಟೈನ್ ಎಕಾನಮೀಸ್ಗಳು ಏನಾಗ್ತಾ ಹೋಗುತ್ತೆ, ಪರಿವರ್ತನೆ ಆಗತ್ತೆ. ಅದನ್ನೇ ಏನಂತ ಕರೀತಾರೆ ಅಂದರೆ ಟ್ರಾನ್ಸಿಷನ್ ಅಥವಾ ಟ್ರಾನ್ಸಿಷನಲ್ ಎಕಾನಮೀಸ್ ಅಂತ ಹೇಳ್ತಾರೆ. ಈ ಕ್ವಶನ್ಗೆ ಫಸ್ಟ್ ಆಪ್ಷನ್, ಸರ್ಟೈನ್ ಎಕಾನಮೀಸ್ ವಿಚ್ ಆರ್ ಇನ್ ಟ್ರಾನ್ಸಿಷನ್ ಫ್ರಮ್ ಸೆಂಟ್ರಲೈಸ್ಡ್ ಎಕಾನಮಿಕ್ ಸಿಸ್ಟಮ್ ಟು ಮಾರ್ಕೆಟ್ ಎಕಾನಮಿ, ನಥಿಂಗ್ ಬಟ್ ಆನ್ ಟ್ರಾನ್ಸಿಷನ್ ಅಥವಾ ಟ್ರಾನ್ಸಿಷನಲ್ ಎಕಾನಮೀಸ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ದ ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಇನ್ಕ್ಲೂಡ್. ಸೊ ಡ್ರೈವರ್ ಆಫ್ ಗ್ಲೋಬಲೈಸೇಷನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ ಏನಂತ, ಗ್ರೋತ್ ಆಫ್ MNCಸ, ಸೆಕೆಂಡ್ ಒನ್ ಪ್ರೈವೇಟ್ ಲಾನ, ಥರ್ಡ್ ಒನ್ ಗ್ರೋತ್ ಇನ್ FDIನ, ಫೋರ್ತ್ ಒನ್ ರೀಜನಲ್ ಇಂಟಿಗ್ರೇಷನ್ನ, ಫಿಫ್ತ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ WTOನ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ ಜಾಗತೀಕರಣ ಮುನ್ನಡೆಸುವುದರಲ್ಲಿ ಒಳಗೊಳ್ಳುವವರು ಯಾರ್ಯಾರು ಅಂತ. ಅಂದರೆ MNCಗಳ ಬೆಳವಣಿಗೆನ, ಖಾಸಗಿ ಕಾನೂನ, FDIನಲ್ಲಿ ಬೆಳವಣಿಗೆನ, ಪ್ರಾದೇಶಿಕ ಏಕೀಕರಣನ, WTO ಸ್ಥಾಪನೆನ. ಇದರಲ್ಲಿ ಯಾವ ಪಾಯಿಂಟ್ ಇದರೊಳಗೆ ಇನ್ಕ್ಲೂಡ್ ಆಗುತ್ತೆ, ಯಾವ ಪಾಯಿಂಟ್ ಇನ್ಕ್ಲೂಡ್ ಆಗಲ್ಲ ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನಲ್ಲಿ ಅನ್ನೋ ನಾವು ತಿಳ್ಕೊಂಡಿದ್ವಿ ಅಂದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನಲ್ಲಿ ನಾವು ನೋಡೋದಾದರೆ ಮೇಜರಾಗಿ 5 ಫ್ಯಾಕ್ಟರ್ನ ಇದು ಒಳಗೊಳ್ಳುತ್ತೆ. ಯಾವ್ದ್ಯಾವುದು ಫ್ಯಾಕ್ಟರ್ಸ್ ಅಂದರೆ, ಪೊಲಿಟಿಕಲ್ ಫ್ಯಾಕ್ಟರು, ಟೆಕ್ನಾಲಜಿಕಲ್ ಫ್ಯಾಕ್ಟರು, ಮಾರ್ಕೆಟು ಆ್ಯಂಡ್ ಕಾಸ್ಟ್ ಆ್ಯಂಡ್ ಕಾಂಪಿಟೇಟಿವ್. ಯಾವ್ಯಾವ ಫ್ಯಾಕ್ಟರ್ ಇನ್ಕ್ಲೂಡ್ ಆಗುತ್ತೆ ಅಂದರೆ, ಡೈವರ್ಸ್ ಆಫ್ ಗ್ಲೋಬಲೈಸೇಷನಲ್ಲಿ 5 ಫ್ಯಾಕ್ಟರ್ಸು, ಪೊಲಿಟಿಕಲ್ಲು, ಟೆಕ್ನಾಲಜಿಕಲ್ಲು, ಮಾರ್ಕೆಟ್, ಕಾಸ್ಟ್, ಕಾಂಪಿಟೇಟಿವ್ ಅಂತ ನಾವು ತಿಳ್ಕೊಳ್ಬೋದು. ಹಾಗಾದರೆ ಈ ಡ್ರೈವರ್ ಆಫ್ ಗ್ಲೋಬಲೈಸೇಷನಲ್ಲಿ ಕೊಟ್ಟಿರುವಂಥ ಪಾಯಿಂಟಲ್ಲಿ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂದರೆ, ಗ್ರೋತ್ ಆಫ್ MNCs, ಮಲ್ಟಿನ್ಯಾಷನಲ್ ಕಂಪನಿಗಳು ನಮಗೆ ಬರುತ್ತೆ, ಕರೆಕ್ಟ್ ಇದೆ. ಪ್ರೈವೇಟ್ ಲಾಗಳು ಬರುತ್ತಾ ಗ್ಲೋಬಲೈಸೇಷನಲ್ಲಿ, ಇಲ್ಲ, ಇದು ಇನ್ಕ್ಲೂಡ್ ಆಗಲ್ಲ. ಗ್ರೋತ್ ಇನ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಇದು ಕೂಡ ಇನ್ಕ್ಲೂಡ್ ಆಗುತ್ತೆ.
ನೆಕ್ಸ್ಟು ರೀಜನಲ್ ಇಂಟಿಗ್ರೇಷನ್ಸ್ಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ WTO ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಎಕ್ಸೆಪ್ಟ್ ಪ್ರೈವೇಟ್ ಲಾ ಉಳಿದಿರುವಂಥ 4 ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದಕ್ಕೆ ಸೂಟಬಲ್ ಆಗಿರುವಂಥ ಆನ್ಸರ್ ಯಾವುದು ಅಂದರೆ ಆಪ್ಷನ್ ನಂಬರ್ ಬಿ 1, 3, 4 and 5 ವಿಚ್ ಈಸ್ ಇನ್ಕ್ಲೂಡಿಂಗ್ ದ ಡ್ರೈವರ್ ಆಫ್ ಗ್ಲೋಬಲೈಸೇಷನ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಡಿರೈವ್ಡ್ ಫ್ರಮ್ ಗ್ಲೋಬಲೈಸೇಷನ್. ನೋಡಿ ನೆಕ್ಸ್ಟ್ ಮತ್ತೆ ಥರ್ಡ್ ಕ್ವಶನ್ ಕೂಡ ಅಂದರೆ ಗ್ಲೋಬಲೈಸೇಷನಲ್ಲಿ ಎರಡನೇ ಕ್ವಶನ್ ಕೂಡ ಮತ್ತೆ ಸೇಮ್ ಗ್ಲೋಬಲೈಸೇಷನ್ ರಿಲೇಟೆಡ್ ಆಗೇ ಇದೆ. ಅಂದರೆ ಯಾವುದು ಗ್ಲೋಬಲೈಸೇಷನ್ ಅಂದರೆ ಡೆಫಿನೇಷನ್ನ ಪ್ರೊವೈಡ್ ಮಾಡಬೇಕಾದ್ರೆ ಡಿರೈವ್ ಮಾಡಬೇಕಾದ್ರೆ ಯಾವುದು ಇದು ಇನ್ಕ್ಲೂಡ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾವುದು ಫಾಲೋ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಜಾಗತೀಕರಣದಿಂದ ಹುಟ್ಟುಕೊಂಡಿಲ್ಲ ಅನ್ನೋದನ್ನೇ ಡಿರೈವ್ ಆಗಿಲ್ಲ ಹುಟ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನು ಕಾಂಪಿಟೇಟಿವ್ ಪ್ರೋಸೆಸ್, ಸ್ಪರ್ಧಾತ್ಮಕ ಪ್ರಕ್ರಿಯೆನ. ದ ನೀಡ್ ಟು ಗೇನ್ ಎಕಾನಮೀಸ್ ಆಫ್ ಸ್ಕೇಲ್, ಪ್ರಮಾಣದ ಆರ್ಥಿಕತೆಯನ್ನು ಗಳಿಸುವ ಅಗತ್ಯತೆನ. ದ ಫ್ರಾಗ್ಮೆಂಟೇಷನ್ ಆಫ್ ಕನ್ಸ್ಯೂಮರ್ ಟೇಸ್ಟ್ ಬಿಟ್ವೀನ್ ಕಂಟ್ರೀಸ್, ದೇಶಗಳ ನಡುವೆ ಗ್ರಾಹಕರ ಅಭಿರುಚಿಯ ವಿಘಟನೆನ. ಇಮಿಗ್ರೇಷನ್ ಕಂಟ್ರೋಲ್, ವಲಸೆ ನಿಯಂತ್ರಣನ ಅನ್ನೋ ಕ್ವಶನ್ನು ಅರೈಸ್ ಆಗ್ತಾ ಇದೆ. ಹಾಗಾದರೆ ಯಾವುದು ಉಟ್ಕೊಂಡಿದೆ ಯಾವುದು ಉಟ್ಕೊಂಡಿಲ್ಲ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಗ್ಲೋಬಲೈಸೇಷನ್ ಅಂದರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಗ್ಲೋಬಲೈಸೇಷನ್ ಅಂದರೆ ದ ಗ್ರೋಯಿಂಗ್ ಇಂಟರ್ಡಿಪೆಂಡೆನ್ಸ್ ಆಫ್ ದಿ ವರ್ಲ್ಡ್ಸ್ ಎಕಾನಮೀಸ್, ಕಲ್ಚರ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್ ಬ್ರಾಟ್ ಅಬೌಟ್ ಬೈ ಕ್ರಾಸ್ ಬಾರ್ಡರ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಟೆಕ್ನಾಲಜಿ ಆ್ಯಂಡ್ ಫ್ಲೋಸ್ ಆಫ್ ಇನ್ವೆಸ್ಟ್ಮೆಂಟ್, ಪೀಪಲ್ ಆ್ಯಂಡ್ ಇನ್ಫಾರ್ಮೇಷನ್. ಇನ್ನು ಸಿಂಪಲ್ಲಾಗಿ ಹೇಳೋದಾದರೆ ಹೋಲ್ ವರ್ಲ್ಡ್ ಸಿಂಗಲ್ ಮಾರ್ಕೆಟಾಗಿ ಕನ್ವರ್ಟ್ ಆಗೋದನ್ನೇ ನಾವು ಏನಂತ ಕರಿತೀವಿ, ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಎಲ್ಲ ಹೋಲ್ ವರ್ಲ್ಡಿನ ಎಕಾನಮಿ ಇಂಟರ್ಡಿಪೆಂಡೆನ್ಸ್ ಆಗಿರುತ್ತೆ. ಒಂದು ಎಕಾನಮಿಗೆ ಇನ್ನೊಂದು ಕಂಟ್ರಿ ಎಕಾನಮಿಗೆ ಇನ್ನೊಂದು ಕಂಟ್ರಿಗೂ. ಕಲ್ಚರ್ ಕೂಡ ಇಂಟರ್ಡಿಪೆಂಡೆನ್ಸ್ ಆಗಿರುತ್ತೆ. ಪಾಪ್ಯುಲೇಷನ್ ಆಗಿರ್ಬೋದು ಮತ್ತು ಕ್ರಾಸ್ ಬಾರ್ಡರ್ ಟ್ರೇಡ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಟ್ರೇಡಿಂಗ್ ಗೂಡ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ನ ಕೂಡ ಕ್ರಾಸ್ ಬಾರ್ಡರಲ್ಲಿ ಮಾಡ್ತೀವಿ. ನಥಿಂಗ್ ಬಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ಅಂದರೆ ಟ್ರೇಡಿಂಗ್ ಮಾಡೋದು ಹೋಲ್ ವರ್ಲ್ಡ್ ಸಿಂಗಲ್ ಇದಾಗಿ. ಮತ್ತು ಪೀಪಲ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್, ಇದಿಷ್ಟು ಇನ್ಕ್ಲೂಡ್ ಆಗಿರೋದೇ ನಾವೇನಂತ ಕರಿತೀವಿ ಅಂದರೆ ಗ್ಲೋಬಲೈಸೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಗ್ಲೋಬಲೈಸೇಷನ್ ಅರ್ಥ ಅಂದರೆ ಗ್ರೋಯಿಂಗ್ ಇಂಟರ್ಡಿಪೆಂಡೆನ್ಸ್ ಆಫ್ ದಿ ವರ್ಲ್ಡ್ಸ್ ಎಕಾನಮೀಸ್, ಕಲ್ಚರ್ಸ್ ಆ್ಯಂಡ್ ಪಾಪ್ಯುಲೇಷನ್ ಬ್ರಾಟ್ ಅಬೌಟ್ ಬೈ ಕ್ರಾಸ್ ಬಾರ್ಡರ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಟೆಕ್ನಾಲಜಿ ಆ್ಯಂಡ್ ಫ್ಲೋಸ್ ಆಫ್ ಇನ್ವೆಸ್ಟ್ಮೆಂಟ್, ಪೀಪಲ್ ಆ್ಯಂಡ್ ಇನ್ಫಾರ್ಮೇಷನ್. ಇದನ್ನೇನಂತ ಕರೀತಾರೆ ಫ್ರೆಂಡ್ಸ್, ಗ್ಲೋಬಲೈಸೇಷನ್ ಅಂತ ಕರೀತಾರೆ. ಅಥವಾ ಇನ್ನೂ ಒಂದು ಮೀನಿಂಗ್ ಹೇಳೋದಾದರೆ ದ ಪ್ರೋಸೆಸ್ ಬೈ ವಿಚ್ ಬಿಸ್ನೆಸಸ್ ಆರ್ ಅದರ್ ಆರ್ಗನೈಸೇಷನ್ ಡೆವಲಪ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಆರ್ ಸ್ಟಾರ್ಟ್ ಆಪರೇಟಿಂಗ್ ಆನ್ ಅನ್ ಇಂಟರ್ನ್ಯಾಷನಲ್ ಸ್ಕೇಲ್. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಾವೇನು ಮಾಡ್ತೀವಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ, ರನ್ ಮಾಡ್ತೀವಿ, ಡೆವಲಪ್ ಮಾಡ್ತಾ ಹೋಗ್ತೀವಿ, ಟ್ರೇಡ್ ಮಾಡ್ತಾ ಹೋಗ್ತೀವಿ, ಬೈ ಮಾಡ್ತೀವಿ, ಸಪ್ಲೈ ಮಾಡ್ತಾ ಹೋಗ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇದೆಲ್ಲದನ್ನು ಕೂಡ ಏನಂತ ಕರೀತಾರೆ ಅಂದರೆ ಗ್ಲೋಬಲೈಸೇಷನ್ ಅಂತ ಹೇಳ್ತಾರೆ. ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಾವು ನಮ್ಮ ಗೂಡ್ಸನ್ನು ಸೇಲ್ ಮಾಡೋದೇ ಏನಂತೀವಿ, ಗ್ಲೋಬಲೈಸೇಷನ್. ಹೋಲ್ ವರ್ಲ್ಡ್ ಏನಾಗುತ್ತೆ, ಸಿಂಗಲ್ ಮಾರ್ಕೆಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಗ್ಲೋಬಲೈಸೇಷನ್ ಇದರಿಂದ ಯಾವುದು ಹುಟ್ಕೊಂಡಿಲ್ಲ, ಡಿರೈವ್ ಯಾವುದು ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇದರಲ್ಲಿ ಕಾಂಪಿಟೇಟಿವ್ ಪ್ರೊಸೆಸ್, ಹೋಲ್ ವರ್ಲ್ಡ್ ಸಿಂಗಲ್ ಮಾರ್ಕೆಟ್ ಆಯಿತು ಅಂದರೆ ನಾವು ಇಲ್ಲಿಂದ ಬೇರೆ ಕಡೆ ಹೋಗಿದ್ವಿ ಅಂದರೆ ಕಾಂಪಿಟೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ವಿಚ್ ಈಸ್ ರೈಟ್. ದ ಫ್ರಾಗ್ಮೆಂಟೇಷನ್ ಆಫ್ ಕನ್ಸ್ಯೂಮರ್ ಟೇಸ್ಟ್ ಬಿಟ್ವೀನ್ ಕಂಟ್ರೀಸ್, ಅಂದರೆ ದೇಶಗಳ ನಡುವೆ ಗ್ರಾಹಕರ ಅಭಿರುಚಿ ಏನಾಗ್ತಾ ಹೋಗುತ್ತೆ, ವಿಘಟನೆ ಆಗ್ತಾ ಹೋಗುತ್ತೆ, ಅದು ಕೂಡ ಕರೆಕ್ಟು. ವಲಸೆ ನಿಯಂತ್ರಣ, ಇಮಿಗ್ರೇಷನ್ ಕಂಟ್ರೋಲ್ ಆಗುತ್ತೆ, ಅದು ಕೂಡ ಅದರಿಂದ ಡಿರೈವ್ ಆಗ್ತಾ ಇದೆ. ಹಾಗಾದರೆ ಯಾವುದಲ್ಲ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ದ ನೀಡ್ ಟು ಗೇನ್ ಎಕಾನಮೀಸ್ ಆಫ್ ಸ್ಕೇಲ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ದ ಥಿಯರಿ ಆಫ್ ರಿಲೇಟಿವ್ ಫ್ಯಾಕ್ಟರ್ ಎಂಡೋಮೆಂಟ್ ಈಸ್ ಗಿವನ್ ಬೈ. ದ ಥಿಯರಿ ಆಫ್ ರಿಲೇಟಿವ್ ಫ್ಯಾಕ್ಟರ್ ಎಂಡೋಮೆಂಟ್ ಈಸ್ ಗಿವನ್ ಬೈ. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸ್ ಅಂತ. ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸಲ್ಲಿ ಟ್ರೆಡಿಷ್ನಲ್ ಥಿಯರಿ ಮತ್ತು ಮಾಡರ್ನ್ ಥಿಯರಿ. ಟ್ರೆಡಿಷ್ನಲ್ ಥಿಯರಿ ಕಂಟ್ರಿ ಬೇಸ್ಡ್ ಥಿಯರಿ ಆಗಿರುತ್ತೆ, ಮಾಡರ್ನ್ ಥಿಯರಿ ಫಾರ್ಮ್ ಬೇಸ್ಡ್ ಥಿಯರಿ ಆಗಿರುತ್ತೆ. ಟ್ರೆಡಿಷ್ನಲ್ ಥಿಯರಿ ಅಥವಾ ಕಂಟ್ರಿ ಬೇಸ್ಡ್ ಥಿಯರಿನಲ್ಲಿ ನಾವು ಎಷ್ಟು ಥಿಯರೀಸ್ಗಳನ್ನು ನೋಡ್ತೀವಿ, 4 ಥಿಯರೀಸ್ಗಳು. ಮರ್ಕೆಂಟಲಿಸಮ್ ಥಿಯರಿ ಆಫ್ ಮರ್ಕೆಂಟಲಿಸಮು ಯಾರು ಗಿವನ್ ಮಾಡಿರೋದು, ಥಾಮಸ್ ಮನ್ ಅವರು ಗಿವನ್ ಮಾಡಿರೋ ಅಂಥ ಥಿಯರಿ. ಸೆಕೆಂಡ್ ಒನ್ನು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಯಾರು ಗಿವನ್ ಮಾಡಿರೋದು ಅಂದರೆ ಆಡಮ್ ಸ್ಮಿತ್ ಅವ್ರು ಗಿವನ್ ಮಾಡಿದ್ದಾರೆ.
ಥರ್ಡ್ ಒನ್ನು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ. ಯಾರು ಪ್ರಪೋನೆಂಟ್ ಯಾರು ಅಂದರೆ ಡೇವಿಡ್ ರಿಕಾರ್ಡೋ ಅವರು. ನೆಕ್ಸ್ಟ್ ಫೋರ್ತ್ ಒನ್ನು ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ, ಅನದರ್ ಒನ್ ನೇಮು ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿ, ಅನದರ್ ಒನ್ ನೇಮು ಎಕ್ಸ್ಚರ್ ಆ್ಯಂಡ್ ಹಾಯ್ಲಿನ್ ಥಿಯರಿ ಅಂತ ಕೂಡ ಕರೀತಾರೆ. ಅಂದರೆ ಆಥರ್ ನೇಮಲ್ಲೇ ಕರಿತಾ ಹೋಗ್ತಾರೆ. ಅಲ್ಲಿಗೆ ಇಲ್ಲಿ ಕೇಳಿರೋವಂಥ ಕ್ವಶನ್ನು, ದ ಥಿಯರಿ ರಿಲೇಟಿವ್ ಫ್ಯಾಕ್ಟರ್ ಎಂಡೋಮೆಂಟ್ ಈಸ್ ಗಿವನ್ ಬೈ ಯಾರು? ಎಕ್ಸ್ಚರ್ ಆ್ಯಂಡ್ ಹಾಯ್ಲಿನ್ ಆರ್ ಎಕ್ಸ್ಚರ್. ಯಾವುದು ಆಪ್ಷನು? ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಗ್ಲೋಬಲೈಸೇಷನ್ ರೆಫರ್ಸ್ ಟು. ಮತ್ತೆ ಗ್ಲೋಬಲೈಸೇಷನಲ್ಲೇ ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್. ಫಿಫ್ತ್ ಒನ್ ಕ್ವಶನ್. ಇದರಲ್ಲಿ ಆಲ್ರೆಡಿ ಗ್ಲೋಬಲೈಸೇಷನ್ ರಿಲೇಟೆಡಾಗಿ 3 ಕ್ವಶನ್ಸ್ಗಳು ಅರೈಸ್ ಆಗಿದೆ. ಅಲ್ಲಿ ಗ್ಲೋಬಲೈಸೇಷನ್ ನಮಗೆ ಇಂಪಾರ್ಟೆಂಟ್ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಗ್ಲೋಬಲೈಸೇಷನ್ ಒಂದು ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಂದರೆ ಗ್ಲೋಬಲೈಸೇಷನ್ ಏನು ಅಂತ ನಾನು ಪ್ರೀವಿಯಸ್ ಕ್ವಶನಲ್ಲೇ ನಾನು ಹೇಳಿದೆ, ಅರ್ಥನೂ ಹೇಳಿದೆ. ಸೊ ಹಾಗಾದರೆ ಏನನ್ನು ರೆಫರ್ ಮಾಡ್ತಾ ಇದೆ? ಲೋಯರ್ ಇನ್ಕಮ್ ವರ್ಲ್ಡ್ ವೈಡಾ, ಗ್ಲೋಬಲ್ ವಾರ್ಮಿಂಗ್ನ, ಮೋರ್ ಇಂಟಿಗ್ರೇಟೆಡ್ ಇಂಟರ್ಡಿಪೆಂಡೆಂಟ್ ವರ್ಲ್ಡಾ, ಹೈಯರ್ ಇನ್ಕಮ್ ವರ್ಲ್ಡ್ ವೈಡಾ ಅಂತ ಕೇಳ್ತಾ ಇದ್ದಾರೆ. ಜಾಗತೀಕರಣ ಯಾವುದನ್ನು ಸೂಚಿಸುತ್ತೆ? ವಿಶ್ವಾದ್ಯಂತ ಕಡಿಮೆ ಆದಾಯನ ಸೂಚಿಸುತ್ತಾ, ಜಾಗತಿಕ ತಾಪಮಾನವನ್ನು ಸೂಚಿಸುತ್ತಾ, ಹೆಚ್ಚು ಸಮಗ್ರ ಮತ್ತು ಪರಸ್ಪರ ಅವಲಂಬಿತ ಜಗತ್ತನ್ನು ಸೂಚಿಸುತ್ತಾ, ವಿಶ್ವಾದ್ಯಂತ ಹೆಚ್ಚಿನ ಆದಾಯವನ್ನು ಸೂಚಿಸುತ್ತಾ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ. ಇದೇನನ್ನು ರೆಫರ್ ಮಾಡುತ್ತೆ ಅಂದರೆ ಮೋರ್ ಇಂಟಿಗ್ರೇಟೆಡ್ ಆ್ಯಂಡ್ ಇಂಟರ್ಡಿಪೆಂಡೆಂಟ್ ವರ್ಲ್ಡ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ರೆಫರ್ಸ್ ಟು ದಿ ಇನ್ವೆಸ್ಟ್ಮೆಂಟ್ ಇನ್ ಎ ಫಾರಿನ್ ಕಂಟ್ರಿ ವೇರ್ ದ ಇನ್ವೆಸ್ಟರ್ಸ್ ರಿಟೈನ್ ಕಂಟ್ರೋಲ್ ಓವರ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾರೆ. ಅಂದರೆ ಡ್ಯಾಶ್ ಹೂಡಿಕೆದಾರರು ತಮ್ಮ ಹೂಡಿಕೆಯ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಳ್ಳುವ ವಿದೇಶದಲ್ಲಿ ಹೂಡಿಕೆಯನ್ನು ಸೂಚಿಸುತ್ತದೆ. ಯಾವುದು ಅಂದರೆ ವಿದೇಶದಲ್ಲಿ ಹೂಡಿಕೆ ನಮ್ಗೆ ಡೈರೆಕ್ಟಾಗಿ ಗೊತ್ತು, ಏನಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅದ್ರ ಬಗ್ಗೆ ಹೇಳ್ತಾ ಇರೋದಿದು. ಡ್ಯಾಶ್ FDI ರೆಫರ್ಸ್ ಟು ದಿ ಇನ್ವೆಸ್ಟ್ಮೆಂಟ್ ಇನ್ ಎ ಫಾರಿನ್ ಕಂಟ್ರಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಾವೇನು ಮಾಡ್ತೀವಿ? ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ. ವೇರ್ ದ ಇನ್ವೆಸ್ಟರ್ ರಿಟೈನ್ಸ್ ದ ಕಂಟ್ರೋಲ್ ಓವರ್ ದಿ ಇನ್ವೆಸ್ಟ್ಮೆಂಟ್. ಹೌದು, ಇನ್ವೆಸ್ಟ್ಮೆಂಟ್ ಮಾಡಿರೋದ್ರ ಮೇಲೆ ಅವರಿಗೆ ಕಂಟ್ರೋಲ್ ಕೂಡ ಇರುತ್ತೆ, ಅವರ ಉಳಿಸ್ಕೊಳ್ತಾರೆ ಅವ್ರ ನಿಯಂತ್ರಣವನ್ನು ಹೂಡಿಕೆ ಮೇಲೆ. ಅದನ್ನೇ ಏನಂತ ಕರೀತಾರೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದರ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್, ಅಲ್ಲಿಗೆ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಯಾವುದು ಟೈಪ್ ಅಲ್ಲ ಅಂತ ಕೇಳ್ತಿದ್ದಾರೆ. ಬ್ಯಾಲೆನ್ಸ್ ಆಫ್ ಪೇಮೆಂಟು ನಾನು ಇದರಲ್ಲಿ ಪ್ರೀವಿಯಸ್ 2 ವೀಡಿಯೋನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೀವಿಯಸ್ ವೀಡಿಯೋನ ಒನ್ಸ್ ಅಗೇನ್ ನೀವು ಚೆಕ್ ಮಾಡ್ಕೊಳ್ಳಿ. 2 ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ. BOP ಬಗ್ಗೆ ಹೇಳಿದ್ದೀನಿ, 2 ವೀಡಿಯೋದಲ್ಲೂ ಹೇಳಿದ್ದೀನಿ. ನಾನು ಸಾಕಷ್ಟು ಇನ್ಫಾರ್ಮೇಷನ್ ಹೇಳಿದ್ದೀನಿ. ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ ನಾನು ಗಿವನ್ ಮಾಡಿದ್ದೀನಿ. ಅದರ ಅರ್ಥ ಅದರಲ್ಲಿ ಎಷ್ಟು ಟೈಪ್ಸ್ ಆಫ್ ಅಕೌಂಟ್ ಬರುತ್ತೆ ಅಂತ. ಕರೆಂಟ್ ಅಕೌಂಟ್ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ಬರುತ್ತೆ, ಮತ್ತು ಫೈನಾನ್ಷಿಯಲ್ ಅಕೌಂಟ್ ಬರುತ್ತೆ. ಸೊ ಹಾಗಾದರೆ ಅದ್ರ ರಿಲೇಟೆಡ್ ಆಗಿ ಇದರಲ್ಲಿ ಯಾವ್ದು ಬರುತ್ತೆ? ಆಪ್ಷನ್ ನಂಬರ್ ಎ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಬರುತ್ತಾ? ಹೌದು ಬರುತ್ತೆ. ಆಪ್ಷನ್ ನಂಬರ್ ಸಿ ಕರೆಂಟ್ ಅಕೌಂಟ್ ಬರುತ್ತೆ, ಹೌದು ಬರುತ್ತೆ. ಆಪ್ಷನ್ ನಂಬರ್ ಡಿ ಕ್ಯಾಪಿಟಲ್ ಅಕೌಂಟ್ ಬರುತ್ತಾ? ಕ್ಯಾಪಿಟಲ್ ಅಕೌಂಟ್ ಕೂಡ ಬರುತ್ತೆ. ಟೈಪ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿದೆ. ಅಲ್ಲಿಗೆ ರೈಟ್ ಆನ್ಸರ್ ಯಾವುದು ಬರಲ್ಲ ಅನ್ನೋ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾಟ್ ಅನ್ನೋದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ ಇಲ್ಲಿ ಕ್ವಶನಲ್ಲಿ. ಬಟ್ ಕ್ವಶನ್ ಪೇಪರಲ್ಲಿ ಆ ರೀತಿ ಕೆಲವೊಂದು ಸಲ ಹೈಲೈಟ್ ಮಾಡಿರಲ್ಲ. ಬಟ್ ನೀವು ಅದನ್ನು ನೀಟಾಗಿ ನಾಟ್ ಅನ್ನೋ ಒಂದು ವರ್ಡ್ಗಳೇನಾದರೂ ಇತ್ತು ಅಂದರೆ ಯಾವುದಲ್ಲ ಅನ್ನೋಕ್ಕೆ, ಅಥವಾ ಯಾವುದು ಅಂತ ಪರ್ಟಿಕ್ಯುಲರ್ ಒಂದೇ ಒಂದು ಕೊಟ್ಟು ಇನ್ನು ಉಳಿದಿರೋ ಬೇರೆ ಅಕೌಂಟ್ ಕೊಟ್ಟರು ಅಂದರೆ ಅದನ್ನು ಕೂಡ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಬಿ ಆಗಿರುತ್ತೆ. ಕಮಾಡಿಟಿ ಅಕೌಂಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಟೈಪು ಆಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, match list 1 with list 2 and select the correct answer using the codes given below the list ಅಂತ ಕೇಳ್ತಿದ್ದಾರೆ. ಇಲ್ಲಿ ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಲಿಸ್ಟ್ 1ನಲ್ಲಿ ವರ್ಲ್ಡ್ ಬ್ಯಾಂಕು, ಸೆಕೆಂಡ್ ಒನ್ನು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ನು, ಥರ್ಡ್ ಒನ್ನು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ನು, ಫೋರ್ತ್ ಒನ್ನು ಡಿಗ್ರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಹೇಳ್ತಿದ್ದಾರೆ. ನಾನು IFC/IDA ಬಗ್ಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ ಫ್ರೆಂಡ್ಸ್. IFC ಮತ್ತು IDA ಬಗ್ಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಆಲ್ರೆಡಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೆ. ವರ್ಲ್ಡ್ ಬ್ಯಾಂಕ್ ಬಗ್ಗೆ ನಾನು ಹೇಳಿರಲಿಲ್ಲ, ಆದರೂ ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ. ಓಕೆ, ವರ್ಲ್ಡ್ ಬ್ಯಾಂಕು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1944ನಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಯಿತು ಫ್ರೆಂಡ್ಸ್.
ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1944ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಇದು ಏನಕ್ಕೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ ಟು ಹೆಲ್ಪ್ ದ ರೀಬಿಲ್ಡ್ ಯುರೋಪ್ ಆ್ಯಂಡ್ ಜಪಾನ್ ಮತ್ತು ಯುರೋಪ್ನ ರೀಬಿಲ್ಡ್ ಮಾಡೋ ಉದ್ದೇಶದಿಂದ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ವರ್ಲ್ಡ್ ಬ್ಯಾಂಕ್ ಏನಾಯಿತು ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಯಾಕೆ ಅಂದರೆ ಆಫ್ಟರ್ ವರ್ಲ್ಡ್ ವಾರ್ ಸೆಕೆಂಡ್ನ ನಂತರ ತುಂಬಾ ನಷ್ಟ ಅನುಭವಿಸಿತ್ತು. ಸೊ ಹಾಗಾಗಿ ಈ ಎರಡು ದೇಶಗಳಿಗೆ ಹೆಲ್ಪ್ ಮಾಡೋದು ಉದ್ದೇಶದಿಂದ ಬಂದಿದ್ದು ಯಾವುದು ಅಂದರೆ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಅಫಿಷಿಯಲ್ ನೇಮ್ ಏನಂದರೆ IBRD ಆಗಿರುತ್ತೆ. ವರ್ಲ್ಡ್ ಬ್ಯಾಂಕ್ನ ಅಫಿಷಿಯಲ್ ನೇಮ್ ಏನಂತ ಹೇಳ್ಬೋದು ಅಂದರೆ IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಫ್ರೆಂಡ್ಸ್. ಇದು ಯಾವಾಗ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿ 1944, ಬಟ್ ಇದು ಆ್ಯಕ್ಚುಲಿ ಆಪರೇಷನ್ ಬಿಗ್ಯಾನ್ ಆಗಿದ್ದು ಯಾವಾಗ ಅಂದರೆ 1946ನಲ್ಲಿ. ಆ ಟೈಮ್ನಲ್ಲಿ ಎಷ್ಟು ಮೆಂಬರ್ಸ್ ಇದ್ದರು ಅಂದರೆ 38 ಮೆಂಬರ್ಸ್ ಇದ್ದರು ಫ್ರೆಂಡ್ಸ್. ಆದರೆ ಇವಾಗಿಂದ ಇದಕ್ಕೆ ನೋಡಿದ್ರೆ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಏನಾಗಿದೆ ಈ ವರ್ಲ್ಡಲ್ಲಿ ಇರುವಂಥವ್ರು ಮೆಂಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು 1944ನಲ್ಲಿ. ಅದರ ರಿಲೇಟೆಡ್ ಆಗಿ ಅಥವಾ 1946 ರಿಲೇಟೆಡ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ? ವರ್ಲ್ಡ್ ಬ್ಯಾಂಕಿಗೆ ಸೂಟಬಲ್ ಆಗುವಂಥ ಯಾವುದೇ ಇಯರು ಇಲ್ಲ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿಲ್ಲ. ನಮಗೆ ಸೂಟಬಲ್ ಆಗಿರುವಂಥ ಲಿಸ್ಟ್ 2ನಲ್ಲಿರೋ ಆಪ್ಷನ್ಸು ಸೂಟಬಲ್ ಆಗಿಲ್ಲ. ಸೆಕೆಂಡ್ ಒನ್ನು ವರ್ಲ್ಡ್ ಬ್ಯಾಂಕ್ ಆದಮೇಲೆ, ಸೊ ವರ್ಲ್ಡ್ ಬ್ಯಾಂಕ್ ಆಗೋಕ್ಕೂ ಮುಂಚೆನೇ ತಿಳ್ಕೊಳ್ಳೋಣ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಅದರಲ್ಲಿ ಬರೋದೇ IFC IDI ಅಂತ ಹೇಳ್ತೀವಿ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ನಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ IBRD, ನೆಕ್ಸ್ಟು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂದರೆ IDA, ನೆಕ್ಸ್ಟ್ ಥರ್ಡ್ ಒನ್ನು ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನು IFC, ಫೋರ್ತ್ ಒನ್ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ MIGA, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ICSID. ಸೊ ಇದರಲ್ಲಿ ಒಂದೊಂದು ತಿಳ್ಕೊಳ್ತೋಗೋಣ ಯಾವ್ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ ನಮಗೆ ನೋಡೋಣ. IBRD ಬಂದುಬಿಟ್ಟು 1944 ಫ್ರೆಂಡ್ಸು. IBRD ಬಗ್ಗೆ ಅವ್ರು ಕೇಳಿದಾರಾ? ಇಲ್ಲ. IBRD ನಥಿಂಗ್ ಬಟ್ ವರ್ಲ್ಡ್ ಬ್ಯಾಂಕಿಂದು ಅದು ಆಪ್ಷನಲ್ಲಿ ಇದೆಯಾ? ಇಲ್ಲ, ಕರೆಕ್ಟಾಗಿ ಕೊಟ್ಟಿಲ್ಲ ಅವರು. ನೆಕ್ಸ್ಟು IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನು. ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1960ನಲ್ಲಿ. ಅಲ್ಲಿಗೆ ಸಿಗೆ ಕರೆಕ್ಟ್ ಥರ್ಡ್ ಒನ್ನೇ ಮ್ಯಾಚ್ ಆಗ್ತಾಯಿದೆ. ಸಿಗೆ ಥರ್ಡ್ ಒನ್ ಯಾವ್ದು ಆಪ್ಷನಲ್ಲಿದೆ ಅಂದರೆ ಫಸ್ಟ್ ಆಪ್ಷನಲ್ಲೇ ಇದೆ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4 ಅಂತ. ಬಟ್ ಆದರೆ ಎಗೆ 1 ಆದರೆ 1944 ಆಗಬೇಕಾಗಿತ್ತು, ಅಲ್ಲಿ 1994 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಲ್ಲಿಗೆ ರಾಂಗ್ ಆಯ್ತದು. ನೆಕ್ಸ್ಟು ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ನು IFC ಬಂದುಬಿಟ್ಟು 1956 ಫ್ರೆಂಡ್ಸ್. ಅದು ಕರೆಕ್ಟ್ ಬಿಗೆ ಸೆಕೆಂಡ್ ಒನ್ನೇ ಮ್ಯಾಚ್ ಆಗ್ತಾಯಿದೆ. ನೆಕ್ಸ್ಟು ಯಾವುದು ಹೇಳಿದೆ? ICSID ವರ್ಲ್ಡ್ ಬ್ಯಾಂಕ್ ಗ್ರೂಪ್ನಲ್ಲಿ. ಅದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1965ನಲ್ಲಿ. ಅದೇ MIGA ಬಂದುಬಿಟ್ಟು 1988. ಈ 5 ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ರೆಸ್ಟ್ ಒನ್ ಯಾವುದಾಗಿರುತ್ತೆ? ಡಿಗ್ರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂದಾಗ 1966 ಅಂತ ಹೇಳ್ಬೋದು. ಬಟ್ ಆದರೆ ನಮಗಿಲ್ಲಿ ಸೂಟಬಲ್ ಆಗುವಂಥದ್ದು ಕರೆಕ್ಟ್ ಯಾವುದೇ ಆಪ್ಷನ್ಸ್ಗಳು ನಮಗೆ ಗಿವನ್ ಆಗಿಲ್ಲ, ಅಲ್ಲಿ ಕೊಟ್ಟಿರೋದು ರಾಂಗ್ ಆಗಿದೆ. ಸೊ ಹಾಗಾಗಿ ಇದನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಗ್ರೇಸ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಫ್ರೆಂಡ್ಸ್. ವರ್ಲ್ಡ್ ಬ್ಯಾಂಕ್ ಆ್ಯಕ್ಚುಯಲ್ ಏನು ಇಯರ್ ಯಾವುದು ಅಂದರೆ 1944, IFC ಬಂದುಬಿಟ್ಟು 1956, IDA ಬಂದುಬಿಟ್ಟು 1960 ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಇದು ಗ್ರೇಸ್ ಮಾರ್ಕ್ಸು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫಂಕ್ಷನ್ ಆಫ್ UNCTAD ಅಂತ ಕೇಳ್ತಾ ಇದ್ದಾರೆ. ನಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲೂ UNCTAD ಬಗ್ಗೆ ಕೇಳಿದ್ದಾರೆ. ಏನು UNCTAD ಅಂದರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟು. ಇದೊಂದು ಆರ್ಗನೈಸೇಷನು. ಇದೇನನ್ನು ಪ್ರಮೋಟ್ ಮಾಡುತ್ತೆ ಅಂದರೆ ಫೇರರ್ ಎಕಾನಮಿಕ್ ಸಿಸ್ಟಮ್ ಮತ್ತು ಹೆಲ್ಪ್ ಮಾಡುತ್ತೆ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ. ಯಾವ ರೀತಿಯಲ್ಲಿ ಅಂದರೆ ಆಕ್ಸೆಸ್ ದ ಬೆನಿಫಿಟ್ಸ್ ಆಫ್ ಗ್ಲೋಬಲ್ ಟ್ರೇಡ್ ರಿಲೇಟೆಡ್ ಆಗಿ. ಇದು ಯಾವಾಗ ಫೌಂಡ್ ಆಯಿತು ಅಂದರೆ 1964ನಲ್ಲಿ. ಹಾಗಿದ್ದರೆ ಇದರ ಮೇಜರ್ ಫಂಕ್ಷನ್ ಯಾವುದು ಫಾಲೋ ಮಾಡ್ತಿದೆ ಕೊಟ್ಟಿರೋ 4ರಲ್ಲಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ ಗಿವನ್ ಮಾಡಿದರೆ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡಾ ಅಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ಆಪ್ಷನ್ ಅಂದರೆ ಏನರ್ಥ? ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸುವುದಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಒನ್ ಟು ನೆಗೋಷಿಯೇಟ್ ಮಲ್ಟಿನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಬಹುರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳ ಸಂಧಾನ ಮಾಡುವುದಾ ಇದರ ಫಂಕ್ಷನ್ ಅಂತ ಕೇಳ್ತಿದ್ದಾರೆ. ಥರ್ಡ್ ಒನ್ ಟು ಫಾರ್ಮುಲೇಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪಾಲಿಸೀಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೇಳ್ತಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರದ ತತ್ವಗಳು ಮತ್ತು ನೀತಿಗಳನ್ನು ರೂಪಿಸುವ ಕಾರ್ಯವನ್ನು ಮಾಡುತ್ತಾ
ಅಂತ ಕೇಳ್ತಿದ್ದಾರೆ. ಆಪ್ಷನ್ ನಂಬರ್ ಡಿ, ಟು ರಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಟ್ರೇಡಾ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿರ್ಬಂಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ ಆಗಿರುತ್ತೆ ಫ್ರೆಂಡ್ಸ್. ಸಿ ಮತ್ತು ಎ ಕೂಡ ಆಗಿರುತ್ತೆ, ಎರಡೂ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಎರಡೂ ಕೂಡ ಎ ಆರ್ ಸಿ ಎರಡೂ ಕೂಡ ರೈಟ್ ಆಗಿರುತ್ತೆ. ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಆಗಿರುತ್ತೆ, ಟು ಫಾರ್ಮುಲೇಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪಾಲಿಸೀಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್. ಎರಡರಲ್ಲಿ ಎರಡು ಆಪ್ಷನ್ನಲ್ಲಿ ಯಾರ ಎ ಕೊಟ್ಟಿದ್ದವರು ಕರೆಕ್ಟೇ, ಸಿ ಆನ್ಸರ್ ಮಾಡಿದ್ರೂ ಸರಿಯಾಗಿರುತ್ತೆ ಫ್ರೆಂಡ್ಸ್ ಈ ಕ್ವಶನ್ನಿಗೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ರಿಸರ್ವ್ಡ್ ಆ್ಯಸ್ ಎ ಪ್ರಿಡಿಸೆಸರ್ ಆಫ್ WTO. ಅಂದರೆ ಕೆಳಗಿನವುಗಳಲ್ಲಿ ಯಾವುದನ್ನು WTOಗೆ ಪೂರ್ವವರ್ತಿಯಾಗಿ ಕಾಯ್ದಿರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ WTO ಯಾವುದ್ರ ಬದಲಿಗೆ ಬಂದಿರೋದು ಅಂತ ಕೇಳ್ತಾ ಇದ್ದಾರೆ. ಯಾವುದ್ರ ಬದಲಿಗೆ ಬಂದಿರೋದು ಅಂದರೆ ಗ್ಯಾಟ್ ಬದಲಿಗೆ ಬಂದಿರೋದೇ WTO ಆಗಿರುತ್ತೆ ಫ್ರೆಂಡ್ಸ್. ಗ್ಯಾಟ್ ಜನರಲಿ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ರಿಲೇಟೆಡ್ ಆಗಿ ಟ್ರೇಡ್ನ ನಂತರ ಬಂದಿರೋದು, ಅದ್ರ ಬದಲಿಗೆ ಬಂದಿರೋದು ಏನಾಗಿರುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು WTOನ ಹಿಂದೆ ಇದ್ದಂತಹ ಅದರ ಪೂರ್ವವರ್ತಿ ಯಾವುದಾಗಿದೆ, ಪ್ರಿಡಿಸೆಸರ್ ಯಾವುದಾಗಿದೆ ಅಂದರೆ ಗ್ಯಾಟ್ ಆಗಿದೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೆಚ್ಚಾಗಿ ನೀವು ಜಾಸ್ತಿ ಇನ್ನೂ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು, ಶೇರಿಂಗ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.